ಸಿಹಿಯಾದ ಮನೆ ವೀಕ್ಷಕರಿಗೆ ಯೇಸುಕ್ರಿಸ್ತನ ಮಧುರವಾದ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಗಳು. ಮತ್ತೊಮ್ಮೆ ಈ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ನಿಮ್ಮನ್ನ ಸಂಧಿಸುವುದರಲ್ಲಿ ನಾವು ಬಹಳ ಸಂತೋಷ ಪಡುತ್ತೇವೆ. ಈ ದಿನವೂ ಅಣ್ಣ ತಮ್ಮನಿಗೆ ಸಹಾಯ ಮಾಡಬಹುದಾ ಎಂಬ ಶೀರ್ಷಿಕೆಯಲ್ಲಿ ನಾವು ಕಾರ್ಯಕ್ರಮವನ್ನು ನೋಡಲಿದ್ದೇವೆ. ಅಣ್ಣನಾಗಿದ್ದರೂ ಸರಿ, ತಮ್ಮನಾಗಿದ್ದರೂ ಸರಿ, ಒಬ್ಬರು ಕಷ್ಟಪಡುವಾಗ ಇನ್ನೊಬ್ಬರು ಖಂಡಿತ ಸಹಾಯ ಮಾಡಬೇಕು. ಸಹೋದರನ ಜನ್ಮವು ಆಪತ್ತಿನಲ್ಲಿ ಸಾರ್ಥಕ ಎಂಬುದಾಗಿ ಸತ್ಯವೇದವು ಹೇಳುತ್ತದೆ. ಆದರೆ ಕೆಲವರು ತಮ್ಮ ಬಡತನದ ಪರಿಸ್ಥಿತಿಯನ್ನು ಕಾರಣವಾಗಿ ಇಟ್ಟುಕೊಂಡು ಜೀವನದಲ್ಲಿ ಶ್ರಮಪಟ್ಟು ಮುಂದೆ ಬರಬೇಕು ಯೋಚನೆಯೇ ಇಲ್ಲದೆ ಮತ್ತೊಬ್ಬರನ್ನು ವಂಚಿಸಿ ಸೋಮಾರಿಗಳಾಗಿ ಬಾಳುತ್ತಾ ಇದ್ದಾರೆ. ಇಂಥವರನ್ನ ನಾವು ಸರಿಯಾಗಿ ಗುರುತು ಹಿಡಿದು ಎಚ್ಚರಿಕೆಯಿಂದ ಅವರಿಗೆ ಒಳ್ಳೆದನ್ನು ಮಾಡುವಾಗ ಪರಲೋಕದಲ್ಲಿ ನಮ್ಮ ಪ್ರತಿಫಲ ಹೆಚ್ಚಾಗಿರುವುದು. ಈಗ ನಾವು ಜ್ಯೋತಿಯಕ್ಕ ನಾಟಕವನ್ನ ನೋಡೋಣವಾ? ಏನಪ್ಪ ಒಂಥರ ಇದ್ದೀರಾ? ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಮಾ. ಮನೇಲಿ ಸಮಸ್ಯೆನಾ? ಯಾರಪ್ಪ? ರಂಜಿತಾ, ಮಾಲ್ತಿನಾ? ಇಬ್ರು ಅಲ್ಲಮ್ಮ. ಇಬ್ರು ಅಲ್ವಾ? ಹೌದಮ್ಮ, ಎಲ್ಲ ನನ್ನ ತಮ್ಮನಿಂದನೇ. ನಿಮ್ ತಮ್ಮನ ಮತ್ತೆ ಸಮಸ್ಯೆ ಮಾಡ್ತಾ ಇದ್ದಾರಪ್ಪ? ಹೌದಮ್ಮ. ಅಣ್ಣ ಹೇಗಿದ್ದೀರಾ? ಭಾಸ್ಕರ್, ಯಾವಾಗ ಬಂದೆ? ಏನಣ್ಣ ಹೇಗಿದ್ಯಾ ಅಂತ ಕೇಳ್ತೀಯಾ ಅನ್ಕೊಂಡ್ರೆ ಯಾವಾಗ ಬಂದೆ ಅಂತ ಕೇಳ್ತಿದೀಯಾ? ಈಗ ಯಾಕೆ ಇಲ್ಲಿಗೆ ಬಂದೆ? ನೋಡು, ಮತ್ತೆ ಮುಖ ಕೊಡ್ದಂಗ್ ಮಾತಾಡ್ತಾ ಇದೀಯಾ. ಚೆನ್ನಾಗಿದೀಯಾ ಅಂತ ಕೇಳಿ. ನೀನು ಚೆನ್ನಾಗೇ ಇರ್ತೀಯ, ನನ್ನ ನೆಮ್ಮದಿನೇ ಬಾಧಿಸಲ್ಪಡೋದು. ಯಾಕಣ್ಣ ಹಿಂಗ್ ಮಾತಾಡ್ತೀಯಾ? ಈಗ ನಿನಗೇನ್ ಬೇಕು? ಇದೇ ನೋಡು, ನಿನ್ನ ಹತ್ರ ನಂಗೆ ತುಂಬಾ ಇಷ್ಟ ಆಗೋದು. ಸುತ್ತಿ ಬಳಸ್ತಲೇ ನೇರವಾಗಿ ವಿಷಯಕ್ಕೆ ಬರ್ತೀಯ ನೋಡು. ಇವಾಗ ನಾನು ಯಾಕೆ ನಿನ್ನನ್ನು ಹುಡ್ಕೊಂಡು ಬರ್ತೀನಿ? ಎಲ್ಲ ಹಣಕ್ಕಾಗಿನೇ. ಹಣನ ನಾನು ನಿನಗೆ ಎಷ್ಟಲ್ಲ ಅಂತ ಕೊಡೋದು? ಕೊಡೋದಕ್ಕೆ ಯಾರಾದ್ರೂ ಲೆಕ್ಕ ಇಟ್ಕೋತಾರ? ಏನಣ್ಣ ಮಾತಾಡ್ತಿದೀಯಾ? ನಾನು ನಿನಗೆ ಎಷ್ಟಲ್ಲ ಅಂತ ಕೊಡೋದು? ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ. ನಾನು ನಿನಗೆ ಲಿಮಿಟ್ ನೋಡೋ ಹೆಲ್ಪ್ ಮಾಡಿದೆ. ಅಪ್ಪನ ಜಾಗನ ನಿನ್ನ ಹೆಸ್ರಿಗೆ ಬರ್ಕೊಟ್ನಲ್ವಾ? ನಿನ್ ತರ ನಾನು ಲೆಕ್ಕ ನೋಡ್ಕೊಂಡ ಕೂತಿದ್ದೆ. ಆ ಜಾಗದ ಬೆಲೆಗಿಂತನೂ ಇನ್ನು ಜಾಸ್ತಿನೇ ನಾನು ನಿನಗೆ ಕೊಟ್ಟಿದ್ದೀನಿ. ಅಣ್ಣ, ಅದು ಅವತ್ತು. ಇವಾಗ ಜಾಗದ ಬೆಲೆ ಈಗಿರುವಂತ ಪರಿಸ್ಥಿತಿಯಲ್ಲಿ ಅದ್ರ ಬೆಲೆ ಜಾಸ್ತಿ. ಅದಕ್ಕೆ ಅಂತ ನೀನ್ ಕೇಳ್ದಾಗೆಲ್ಲ ನಾನು ಕೊಡಕ್ಕಾಗತ್ತಾ? ಸರಿ, ಕೊನೆದಾಗ ನೀನೇನ್ ಹೇಳ್ತೀಯ? ನಾಳೆ ಬಾ. ಇವಾಗ ಹೋಗು. ನೀವು ಮಾಡೋದು ಸ್ವಲ್ಪನೂ ಚೆನ್ನಾಗಿಲ್ಲ. ಏನ್ ನೋಡ್ತಾ ಇದ್ದೀರಾ? ಈ ರೀತಿ ಒಂದೊಂದ್ಸಲನು ಕೊಟ್ರೆ ನಾವೆಲ್ಲ ಹೋಗೋದು? ನೀನ್ ಸ್ವಲ್ಪ ತಾಳ್ಮೆಯಿಂದ ಇರಮ್ಮ. ಯಾಕ್ರಿ ಸುಮ್ನಿರ್ಬೇಕು? ಇಷ್ಟ ದಿನ ಸುಮ್ನೆ ಇದ್ದಿದ್ದು ಸಾಲ್ದಾ? ಯಾಕೆ ನಿಮ್ ತಮ್ಮನ್ಗೆ ಸಂಪಾದನೆ ಮಾಡಕ್ ಹೇಳ್ಬೇಕು ತಾನೆ? ನೀನು ಹೊರಗೋಗ್ಬಿಟ್ಟು ಕೆಲಸ ನೋಡ್ಕೋ, ಇದು ನಾನ್ ನೋಡ್ಕೋತೀನಿ. ಹೌದು, ಏನ್ ನೋಡ್ಕೋತಾ ಇದ್ದೀರಾ? ನಾನು ನೋಡ್ತಾನೇ ಇದ್ದೀನಿ. ನಾಳೆ ಬರ್ಲಿ, ನೀವ್ ಹೆಂಗ್ ಹಣ ಕೊಡ್ತೀರಂತ ನಾನು ನೋಡ್ತೀನಿ. ಇರೋದಕ್ಕೆ ಇಲ್ಲಿ ಮಾರ್ಗ ಇಲ್ಲ, ಎಲ್ಲಾನು ಎತ್ತಿ ಎತ್ತಿ ಕೊಟ್ಕೊಂಡು. ಅವನು ಬಾಂಬೆಲಿ ಅಂಗಡಿ ಇಟ್ಕೊಂಡಿದ್ದಾನೆ. ಅವನಿಗೆ ಬಿಸ್ನೆಸ್ ಮಾಡೋಕೆ ಗೊತ್ತಿಲ್ಲಮ್ಮ. ಲಾಸ್ ಆಗಿದ ತಕ್ಷಣ ನನ್ನ ಹತ್ರ ಬರ್ತಾನೆ.
ಸರಿ, ನಾನು ಅವನ ಹತ್ರ ತೊಗೊಂಡಿದ್ದ ಲ್ಯಾಂಡ್ಗಾಗಿ ಅವನಿಗೆ ಕೊಟ್ಟೆ, ಜಾಸ್ತಿನೇ ಕೊಟ್ಟೆ. ಆದರೆ ಅದನ್ನ ಅವನು ದುರುಪಯೋಗ ಪಡಿಸ್ಕೊಂಡು ಮತ್ತೆ ಮತ್ತೆ ಬಂದು ಹಣ ಕೇಳ್ತಾ ಇದ್ದಾನೆ. ಈಗ ಅವನಿಂದ ಮನೇಲಿ ಬೇರೆ ಬರೀ ಜಗಳ. ನೀವೇನು ತೀರ್ಮಾನ ಮಾಡಿದ್ದೀರಪ್ಪ? ಹಣ ಕೊಡ್ತೀರೋ ಅಥವಾ ಕೊಡದಲ್ಲೇ ಬಿಟ್ಬಿಡ್ತೀರೋ? ಕೊಡಬೇಕು ಅಂತ ನನ್ನ ಮನಸ್ಸಿಗೆ ಇದೆಯಮ್ಮ. ಆದರೆ ಮನೇಲಿ ನನ್ನ ಹೆಂಡ್ತಿನ ಯೋಚನೆ ಮಾಡಿದ್ರೆ ಅವನು ಪಾಪನೇಮ್ಮ. ನಿಮ್ಮ ಹತ್ರ ಇರುವಂಥ ಈ ಕರುಣೆ ಗುಣವನ್ನು ನಿಮ್ಮ ತಮ್ಮ ತನಗೆ ಪ್ರಯೋಜನ ಮಾಡ್ಕೋತಾ ಇದ್ದಾರೆ. ಚೆನ್ನಾಗಿ ಯೋಚನೆ ಮಾಡಿ ತೀರ್ಮಾನ ಮಾಡಿಯಪ್ಪ. ಅಕ್ಕ, ನಾನು ಅವತ್ತು ಹೇಳಿದಕ್ಕೆ ತಪ್ಪಾಗಿ ತಿಳ್ಕೊಂಡಿಲ್ಲ ತಾನೇ? ನಾನು ಯಾಕಪ್ಪ ತಪ್ಪಾಗಿ ತಿಳ್ಕೊಳ್ಳಿ? ನನ್ನ ಮನಸ್ಸಿಗೆ ಆ ಥರ ಅನ್ನಿಸ್ತಕ್ಕ, ಅದಕ್ಕೆ ಕೇಳಿದೆ. ಏನಪ್ಪ, ಮನೇಲಿ ಹೆಂಡತಿ ಹತ್ರ ಜಗಳ ಅಂತ ಕೇಳ್ಪಟ್ಟೆ. ಏನಪ್ಪ, ನಾನೇನಾದರೂ ತಪ್ಪಾಗಿ ಕೇಳಿದ್ನಾ? ಜಗಳ ಅಂತ ಅಲ್ಲಕ್ಕ, ಒಂದು ಚಿಕ್ಕ ಮನಸ್ತಾಪ ಅಷ್ಟೆ. ನಾನು ಕೇಳ್ಪಟ್ಟೆ ಅಪ್ಪ, ಹೆಂಡತಿ ಮೇಲೆ ಕೈ ಮಾಡಿ ಹೊಡೆಯುವಷ್ಟು ಆ ಥರ ಏನಪ್ಪ ಮನಸ್ತಾಪ? ತಮ್ಮ, ನಾನು ನಿನಗೆ ಅಡ್ವೈಸ್ ಮಾಡೋಕ್ಕೆ ಅಂತ ಬಂದಿಲ್ಲ. ಆದರೆ ಪರಿಸ್ಥಿತಿ ಆಗಿದೆ. ನಾನು ನಿನ್ನ ಹತ್ರ ಏನು ವಿಷಯ, ಯಾಕೆ ಹೊಡೆದೆ ಇದನ್ನೆಲ್ಲ ಕೇಳಲ್ಲ. ಆದರೆ ಹೆಂಡತಿ ಮೇಲೆ ಕೈ ಮಾಡೋದು ತಪ್ಪಪ್ಪ. ನಿನ್ನನ್ನು ನಂಬಿ ಬಂದಿರುವಂಥ ಹೆಂಡತಿ ಮೇಲೆ ಪ್ರೀತಿ ಇರಬೇಕೇ ಹೊರತು ಅವಳನ್ನು ಹೊಡೆಯೋದಕ್ಕೆ ಕೈ ಎತ್ತಕ್ಕೆ ಹೋಗಬಾರ್ದು. ಮೊದಲು ಮನೆಗೆ ಹೋಗಿ ಸಮಾಧಾನ ಪಡಿಸುವಂಥ ಮಾರ್ಗ ನೋಡು. ಮಿಕ್ಕಿದ್ದನ್ನು ಆಮೇಲೆ ಮಾತಾಡೋಣ. ಸರಿ ಅಕ್ಕ. ಸರಿ, ನಾನು ಹೊರಡ್ತೀನಿ. ಸರಿಪ್ಪ, ನಾನು ನೋಡ್ಕೊಂಡು ಬರ್ತೀನಿ. ನೀನಕ್ಕೆ ಯೋಚನೆ ಮಾಡಬೇಡ. ನಾನು ಹೇಳ್ತಾ ಇದ್ದೀನಲ್ಲ, ನಿನ್ನ ಸಮಸ್ಯೆನ ನಾನು ನೋಡ್ಕೋತೀನಿ. ಮತ್ತೆ ಮತ್ತೆ ಹೇಳಿದ್ನೇ ಹೇಳಬೇಡ್ವಾ? ತಗೊಳ್ಳಿ, ಕಾಫಿ ಕುಡೀರಿ. ಏನಂದ್ರೆ ನನ್ನ ಮೇಲೆ ನಿಮಗೆ ಕೋಪನಾ ರೀ? ಇಲ್ಲ, ನಾನು ಯಾಕಮ್ಮ ಕೋಪ ಮಾಡ್ಕೊಡ್ಲಿ? ಏನಂದ್ರೆ ಹ್ಮ್, ಏನಂದ್ರೆ ಹೇಳು. ನಾಳೆ ನಮ್ಮ ಅಕ್ಕ ಮನೆಗೆ ಬರ್ತಾರೆ. ಅವಳಿಗೆ ಸ್ವಲ್ಪ ಹಣದ ಅವಶ್ಯಕತೆ ಐತೆ ರೀ, ಕೊಟ್ಟು ಹೆಲ್ಪ್ ಮಾಡೋಣ. ನಿಮ್ಮ ಹತ್ರನೇ ಕೇಳ್ತಿರೋದು, ಮಾತಾಡದೆ ಸುಮ್ಮನೆ ಇದ್ದೀರಾ? ಏನು ಹೇಳೋದು? ನನ್ನ ತಮ್ಮಂಗೆ ಹೆಲ್ಪ್ ಮಾಡಿದ್ರೆ ತಪ್ಪು, ನಿಮ್ಮ ಅಕ್ಕಂಗೆ ಹೆಲ್ಪ್ ಮಾಡಿದ್ರೆ ತಪ್ಪಿಲ್ಲ ಅಲ್ವಾ? ನಿಮ್ಮ ತಮ್ಮ ನಮ್ಮ ಅಕ್ಕ ಒಂದೇನಾ? ಏನು ಮಾತಾಡ್ತಿದ್ದೀರಾ ನೀವು? ನೀನೇನು ಮಾತಾಡ್ತಿದ್ಯಮ್ಮ? ನೀನು ಯಾವತ್ತಾದ್ರೂ ನಿಮ್ಮ ಕುಟುಂಬಕ್ಕೆ ಸಹಾಯ ಮಾಡೋದನ್ನ ನಾನು ಬೇಡ ಅಂತ ಹೇಳಿದ್ದೀನಾ? ಆದರೆ ನಾನು ನನ್ನ ತಮ್ಮಂಗೆ ಹೆಲ್ಪ್ ಮಾಡಿದ್ರೆ ಮಾತ್ರ ನಿನ್ಗೆ ಯಾಕೆ ಇಷ್ಟ ಆಗಲ್ಲ? ನೀವೇನು ಮಾಡೋದು ಬೇಡ, ನಿನ್ನ ಮನುಷ್ಯನ್ ನೋಡು. ಈ ಕೋಪಕ್ಕೆ ಏನು ಕಡಿಮೆ ಇಲ್ಲ. ನಾನು ಬರ್ತೀನಿ ಅಂತ ಹೇಳಿದ್ನಲ್ಲೋ, ಎಷ್ಟು ಸಲ ಫೋನ್ ಮಾಡ್ತೀಯಾ? ಇಲ್ಲ ಅಣ್ಣ, ನನ್ನ ಪರಿಸ್ಥಿತಿ ಆ ಥರ ಇದೆ. ನಿನ್ ಬಗ್ಗೆ ಮಾತಾಡಿದ್ರೆ ಮನೇಲಿ ನನಗೆ ಅರ್ಥ ಆಗುತ್ತೆ ಅಣ್ಣ. ಅವಳನ್ನ ಸಮಾಧಾನ ಮಾಡಕ್ ಸಾಕು. ಮನೆಗೆ ಬಂದ್ರೆ ನಾನು ಕೂಗಾಡ್ತೀನಿ ಅಂತ ರೋಡಲ್ಲೇ ಮೀಟಿಂಗಾ? ನಿಮ್ಮ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ ಅಣ್ಣ. ಅದು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕಲ್ವಾ? ಇವಾಗ ಇಡ್ತೀನಿ ನೋಡು ಕಚೇರಿ. ಆಗುತ್ತೆ, ಅದಕ್ಕೆ ತಾನೇ ನಾನು ನಿನ್ನ ಇಲ್ಲಿಗೆ ಬರಕ್ ಹೇಳ್ದೆ. ಏನಂದ್ರೆ ಏನ್ ಮಾಡ್ತಾ ಇದ್ದೀರಾ? ಅದಕ್ಕೆ ನಮಸ್ಕಾರ. ಚೆನ್ನಾಗಿದ್ದೀರಾ? ಹೆಂಗ್ ಚೆನ್ನಾಗಿರಕ್ಕಾಗುತ್ತೆ? ನೀವ್ ಈ ತರ ತಗೋತಾನೇ ಇದ್ರೆ? ನೀನ್ ಸುಮ್ಮನೆ ಇರು. ನನ್ ಬಾಯಿ ಯಾಕೆ ಮುಚ್ಚುತ್ತೀರಾ? ಮನೇಲಿ ಕರ್ದು ಹಣ ಕೊಟ್ರೆ ನಾನು ಜಗಳ ಮಾಡ್ತೀನಿ ಅಂತ ಹೊರಗೆ ಬಂದು ಹಣ ಕೊಡ್ತಿದ್ದೀರಾ? ವಿಷಯ ಗೊತ್ತಿದ್ದಲ್ಲೇ ಮಾತಾಡ್ಬೇಡ. ನನ್ ಬಾಯಿ ಮುಚ್ಚೋದ್ರಲ್ಲೇ ಗುರಿಯಾಗಿರಿ. ನೋಡಿ, ಅವ್ರಿಗಂದ್ರೆ ಬುದ್ಧಿ ಇಲ್ಲ, ಕೇಳಿದ ತಕ್ಷಣ ಕೊಡ್ತಾರೆ. ನಿಮ್ಗೆಲ್ಲೋಯ್ತು? ಹಿಂಗೆ ಯಾವಾಗ ನೋಡಿದ್ರು ಹಣ ಕೊಡಿ ಅಂತ ಹಿಂಸೆ ಮಾಡ್ತೀರಾ? ನಮಗೂ ಅವಶ್ಯಕತೆ ಇರುತ್ತಲ್ಲ, ನಾವೇನ್ ನಿಮ್ ತರ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಯಾಕೆ ಈ ತರ ತೊಂದರೆ ಮಾಡ್ತೀರಾ? ಕೊಟ್ಟಿದ್ದು ಒಂದಿಷ್ಟು ಜಾಗ, ಆದ್ರೆ ಹಣನ್ ಕಿತ್ಕೊಂಡಿದ್ದು ತುಂಬಾ ಸಲ. ನಮ್ಮ ಅಣ್ಣನ ಹತ್ರ ತಾನೇ ಇಸ್ಕೊತಾ ಇರೋದು. ಅದಕ್ಕೆ ನಿಮ್ಮ ಅಣ್ಣ ಗಿಣ್ಣ ಎಲ್ಲ ಮೊದಲು, ಇವಾಗಲ್ಲ. ಯಾವಾಗಾದ್ರೂ ಒಂದಿನ ತಗೊಂಡಿದ್ದ ಹಣನ ವಾಪಸ್ ಕೊಟ್ಟಿದ್ದೀರಾ? ಅವರು ತಮ್ಮ ಅಂದ್ರೆ ಹಂಗೆ ಕರ್ಗೋಗ್ತಾರೆ, ಅದರಿಂದ ತಾನೇ ಹಣ ತಗೋತಾ ಇದ್ದೀರಾ? ಅದಕ್ಕೆ ನೀವು ತುಂಬಾ ಜಾಸ್ತಿ ಮಾತಾಡ್ತಾ ಇದ್ದೀರಾ. ನೀವ್ ಯಾಕೆ ನಾನು ಮಾತಾಡೋ ತರ ನಡ್ಕೋತೀರಾ? ಏನಣ್ಣ ಸುಮ್ಮನೆ ಇದೆಯಾ? ನಾನೇನೋ ಭಿಕ್ಷುಕಂತಾರ ನಿಮ್ಮ ಹತ್ರ ಭಿಕ್ಷೆ ಬೇಡಕ್ ಬಂದಿರೋ ಥರ ಮಾತಾಡ್ತಾ ಇದ್ದಾರೆ. ನೀನು ಏನು ಕೇಳ್ದಲೆ ಸುಮ್ಮನೆ ಇದೆಯಾ?
ಏನಣ್ಣ ಕರೆಸ್ಬಿಟ್ಟು ಅವಮಾನ ಮಾಡ್ತಾ ಇದ್ದೀರಾ? ಇಲ್ಲಿ ನಡೀತಾ ಇರೋದು ನೋಡಿದ್ರೆ ನೀನೇ ಅದಕ್ಕೆನ ಬರಕ್ ಹೇಳ್ದಂಗಿದೆ. ಇಬ್ರು ಸೇರ್ಕೊಂಡು ನನ್ನ ಅವಮಾನ ಮಾಡ್ತಾ ಇದ್ದೀರಾ? ಹಾಗಲ್ಲ ಕಣೋ. ಹಾಗಲ್ಲ ಅಂದ್ರೆ ಇನ್ನೇಗೆ? ತಮ್ಮ ಕಷ್ಟಪಡ್ಬೇಕಾದ್ರೆ ಅಣ್ಣ ಸಹಾಯ ಮಾಡೋದು ಸಹಜ ತಾನೇ. ಒಂದ್ಸಲ ಸಹಾಯ ಮಾಡ್ಬೋದು, ಯಾವಾಗ್ಲೂ ಮಾಡ್ತಿದ್ರೆ ಹೆಂಗೆ? ನಾನು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ, ಮಾತಾಡೋಕ್ಕೂ ನಂಗೆ ಇಷ್ಟ ಇಲ್ಲ. ಅಣ್ಣ ಕೊನೆದಾಗ ಕೇಳ್ತಾ ಇದ್ದೀನಿ, ಹಣ ಕೊಡ್ತೀಯೋ ಕೊಡೋದಿಲ್ವೋ? ಇಷ್ಟು ಸಮಸ್ಯೆಗಳು ನಡೀತಮ್ಮ. ಅವಳು ಅರ್ಥ ಮಾಡ್ಕೊಳ್ದಲೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಲು. ನೀವೇನು ತೀರ್ಮಾನ ಮಾಡಿದ್ದೀರಪ್ಪ? ಅವನು ಇದುವರೆಗೂ ನಮ್ಗಂತಾಗ್ಲಿ ಕುಟುಂಬಕ್ಕೆ ಅಂತಾಗ್ಲಿ ಒಂದು ಪೈಸನೂ ಖರ್ಚು ಮಾಡಿಲ್ಲಮ್ಮ. ನನಗಿರೋದು ಮಗಳು, ಆದರೆ ಅವನಿಗಿರೋದು ಮಗ. ಆದರೆ ಅದನ್ನೆಲ್ಲ ಅವನು ಯೋಚನೆ ಮಾಡೋದಿಲ್ಲಮ್ಮ. ನಮ್ಮ ಅಪ್ಪನ ಆಪರೇಷನ್ ಖರ್ಚಿಗೆ ನನ್ನ ಹತ್ರ ಸ್ವಲ್ಪನೂ ದುಡ್ಡಿತ್ತಿಲ್ಲ. ಆದರೆ ಅವನು ನಾನೇನು ಮಾಡಲಿ ಅಂದ್ಬಿಟ್ಟು ಕೈ ತೊಡ್ಕೊಂಡ್ಬಿಟ್ಟ. ನಾನೇ ಲಕ್ಷಾಂತರ ದುಡ್ಡನ್ನ ಖರ್ಚು ಮಾಡಿದೆ. ಆಪರೇಷನ್ ಮುಗಿಸಿ ಮನೆಗೆ ಕರ್ಕೊಂಬಂದ್ರೆ ಅವನು ಅವನ ಹೆಂಡತಿ ಹೊಸ ಕಾರಲ್ಲಿ ಬಂದು ಇಳಿತಾ ಇದ್ದಾರೆ. ಆಪರೇಷನ್ ಖರ್ಚಿಗೆ ದುಡ್ಡಿಲ್ಲ ಅಂತಂದೆ, ಇವಾಗ ಹೊಸ ಕಾರಲ್ಲಿ ಬಂದು ಇಳಿತಾ ಇದೆಯಲ್ಲ ಅಂತ ಕೇಳಿದ್ರೆ, ಯಾಕೆ ನಾನು ಕಾರ್ ತಗೋಬಾರ್ದಾ, ನಾನು ಚೆನ್ನಾಗಿರ್ಬಾರ್ದಾ ಅಂತ ದೊಡ್ಡ ಸಮಸ್ಯೆ ಆಗ್ಬಿಡ್ತಮ್ಮ. ಹಿಂಗೇನೆ ತುಂಬ ಹೇಳ್ಬೋದು. ಏನೇ ಒಂದಕ್ಕಾದರೂ ದುಡ್ಡಿಲ್ಲ ಅಂತ ಹೇಳ್ಬಿಡ್ತಾನೆ. ನಾನೇ ಎಲ್ಲ ಖರ್ಚು ಮಾಡಬೇಕಮ್ಮ. ಆದ್ರೂ ನಾನೊಂದ ಮೇಲೆ ಪ್ರೀತಿ ತೋರಿಸ್ತೀನಿ, ಮಮತೆ ತೋರಿಸ್ತೀನಿ. ಇವಾಗ ಕಷ್ಟದಲ್ಲಿದ್ದಾನೆ ಅನಿಸುತ್ತೆ, ಅದಕ್ಕೆ ಅವಾಗ ಸ್ವಲ್ಪ ದುಡ್ಡು ಕೊಟ್ಟು ಹೆಲ್ಪ್ ಮಾಡ್ತಾ ಇದ್ದೀನಿ. ಆದರೆ ಇದು ನನ್ನ ಹೆಂಡತಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಇವಾಗಿಂದ ಅಲ್ಲ, ಮೊದಲಿಂದನೂ ಅವಳಿಗೆ ಇಷ್ಟನೇ ಇಲ್ಲಮ್ಮ. ಇದರಿಂದ ಮನೇಲಿ ಬೇರೆ ಜಗಳ, ಏನು ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲಮ್ಮ. ಇವತ್ತು ಅನೇಕ ಕುಟುಂಬಗಳಲ್ಲಿ ಹೀಗೆ ನಡೀತಾ ಇದೆಪ್ಪ. ತಮ್ಮನಿಗೊಂದು ಸಮಸ್ಯೆ ಅಂದರೆ ಅಣ್ಣ ಸಹಾಯ ಮಾಡೋದು ಸಹಜ, ಆದರೆ ಹೆಚ್ಚಿನ ಸಮಯ ಮನೇಲಿರುವಂಥವರು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಆದರೆ ಅವರನ್ನ ನಾವೇನು ತಪ್ಪಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಕುಟುಂಬದ ಪರಿಸ್ಥಿತಿ ಅವ್ರಿಗೆ ತಾನೇ ಗೊತ್ತು. ಅಪ್ಪ, ನೀವೇ ಇದರಲ್ಲಿ ಜ್ಞಾನದಿಂದ ನಡ್ಕೋಬೇಕು. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದೇ ಇರುವವನು ತಾನು ಕಾಣದೇ ಇರುವ ದೇವರನ್ನು ಹೇಗೆ ಪ್ರೀತಿಸಬಹುದು? ಒಂದು ವೇಳೆ ನಿಮ್ಮ ತಮ್ಮ ನಿಜವಾಗ್ಲೂ ಕಷ್ಟಪಟ್ಟು ಬಿಸ್ನೆಸ್ಸಲ್ಲಿ ಲಾಸ್ ಆಗಿದ್ದಾರೆ ಅಂತಂದರೆ ನೀವು ಸಹಾಯ ಮಾಡೋದು ತಪ್ಪೇ ಅಲ್ಲ. ಅದರಲ್ಲೂ ನಿಮ್ಮ ಹತ್ರ ಇರೋದನ್ನು ನೀವು ಕೊಡ್ಬೋದು. ಆದರೆ ತಮ್ಮಂಗೆ ಸಹಾಯ ಮಾಡೋಕ್ಕೆ ನೀವು ಸಾಲ ಮಾಡಿಕೊಟ್ರೆ ಅದು ತಪ್ಪು. ಆದರೆ ಅದೇ ಸಮಯದಲ್ಲಿ ನಿಮ್ಮ ಕರುಣೆ ಗುಣವನ್ನು ನಿಮ್ಮ ತಮ್ಮ ದುರುಪಯೋಗ ಪಡಿಸ್ಕೊಂಡ್ರು ಅಂದರೆ ಅದು ಕೂಡ ತಪ್ಪೇ. ನಮ್ಮ ಅಣ್ಣನ ಹತ್ರ ನಾನು ಯಾವಾಗ ಹೋದರೂ ದುಡ್ಡು ಕೊಡ್ತಾರೆ ಅಂತ ನಿಮ್ಮ ತಮ್ಮ ನಿಮ್ಮನ್ನು ಹುಡ್ಕೊಂಡು ಬಂದರೆ ಅದು ತಪ್ಪು ಅಪ್ಪ. ಅದಕ್ಕೆ ನಿಮ್ಗೆ ಹೇಳಿದೆ, ನೀವು ಜ್ಞಾನವಾಗಿ ನಡ್ಕೋಬೇಕು ಅಂತ. ಒಬ್ಬರ ಉದ್ದೇಶ ತಪ್ಪಾಗಿದ್ದರೆ ಅವ್ರ ಕಾರ್ಯಗಳು ತಪ್ಪಾಗೇ ಇರುತ್ತೆ. ನೀವೇ ಅದನ್ನು ಕಂಡುಹಿಡಿಬೇಕಪ್ಪ. ನಾವು ಮಾಡೋ ಸಹಾಯ ಸರಿಯಾದ ವ್ಯಕ್ತಿಗೆ ಹೋದರೆ ಅದು ಒಳ್ಳೇದಪ್ಪ, ತಪ್ಪಾದ ವ್ಯಕ್ತಿಗೆ ಹೋದರೆ ಅದಕ್ಕೆ ನಾವೇ ಅವರನ್ನು ಉತ್ಸಾಹಪಡಿಸುವಂತೆ ಆಗಬಾರ್ದಲ್ವಪ್ಪ. ಚೆನ್ನಾಗಿ ಯೋಚಿಸಿ ತೀರ್ಮಾನ ಮಾಡಿ. ವೀಕ್ಷಕರೇ, ಜ್ಯೋತಿಯಕ ನಾಟಕವನ್ನ ನೋಡಿದ್ದೀರಾ? ಜವಾಬ್ದಾರಿ ಇಲ್ಲದೆ ವ್ಯರ್ಥವಾಗಿ ಖರ್ಚು ಮಾಡುವ ತಮ್ಮನ ನಿಮಿತ್ತ ಅಣ್ಣ ಪಡುವಂತ ಕಷ್ಟಗಳನ್ನ ನೋಡಿದ್ದೀರಾ? ಅಣ್ಣ ತಮ್ಮಂದಿರು 1000 ಇದ್ದರೂ ಎಲ್ಲರಿಗೂ ಎಲ್ಲ ಸಮಯಗಳಲ್ಲಿ ಸಹಾಯ ಮಾಡುವುದಕ್ಕೆ ಆಗೋದು. ಇದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕು. ಈಗ ನಿಮ್ಮ ಕುಟುಂಬದ ಆಶೀರ್ವಾದಕ್ಕಾಗಿ ದೇವರ ಸಂದೇಶವನ್ನ ಹಂಚಿಕೊಂಡು ಪ್ರಾರ್ಥಿಸಲು ಸಹೋದರಿ ಚೆಲ್ಲರಾಣಿ ಅಪ್ಪಾದುರೈ ಅವರು ಸಿದ್ಧರಾಗಿದ್ದಾರೆ. ಪ್ರಾರ್ಥನೆಯೊಂದಿಗೆ ದೇವರ ಸಂದೇಶವನ್ನ ಕೇಳಿರಿ. ಕರ್ತನು ನಿಶ್ಚಯವಾಗಿ ನಿಮ್ಮ ಕುಟುಂಬವನ್ನು ಆಶೀರ್ವದಿಸುವನು. ಯೇಸುಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿ ವಂದನೆಗಳನ್ನು ತಿಳಿಸುತ್ತೇನೆ. ಈ ದಿನದಲ್ಲಿ ಅಣ್ಣ ತಮ್ಮನಿಗೆ ಸಹಾಯ ಮಾಡಬಹುದಾ ಎಂಬ ಶೀರ್ಷಿಕೆಯಲ್ಲಿ ಜ್ಯೋತಿ ಅಕ್ಕ ನಾಟಕವನ್ನು ಎಲ್ಲರೂ ನೋಡಿದ್ದೀರಿ.
ಈ ದಿನದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಯಾಜಕ ಕಾಂಡ 25ನೇ ಅಧ್ಯಾಯ 35ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ನಿಮ್ಮಲ್ಲಿ ಒಬ್ಬ ಸಹೋದರನು ಬಡತನದಿಂದ ಗತಿಹೀನನಾದರೆ ಅವನು ಬದುಕಿಕೊಳ್ಳುವಂತೆ ನೀವು ಅವನನ್ನು ನಿಮ್ಮ ನಡುವೆ ಇಳುಕೊಂಡ ಪರವಾಸಿ ಎಂದು ಉದ್ಧಾರ ಮಾಡಬೇಕು ಎಂದು ವಾಕ್ಯ ಹೇಳುತ್ತದೆ. ಒಬ್ಬ ಸಹೋದರನು ತಮ್ಮನಾಗಿರುವಾಗ, ಕಷ್ಟದಲ್ಲಿ ಇರುವಾಗ, ಅಗತ್ಯತೆಯಲ್ಲಿ ಇರುವಾಗ, ಅಣ್ಣನಾಗಿರುವಾಗ ಸತ್ಯವೇದದ ಪ್ರಕಾರ ಸಹಾಯ ಮಾಡಬೇಕು, ಆಧಾರ ಮಾಡಬೇಕು ಎಂದು ವಾಕ್ಯ ಹೇಳುತ್ತದೆ. ಆದರೂ ಅದರಲ್ಲಿ ಕೂಡ ಸಹಾಯ ಮಾಡುವ ಅಣ್ಣನಾಗಿರುವಾಗ ಜ್ಞಾನದಿಂದಲೂ ವಿವೇಕದಿಂದ ನಡೆದುಕೊಳ್ಳಬೇಕು. ನಿಜವಾಗಲೂ ಅವಶ್ಯಕತೆಯಲ್ಲಿ ಇದ್ದಾರಾ? ಈ ಸ್ಥಿತಿಯಲ್ಲಿ ನಾವು ಎಷ್ಟು ದೂರ ಅವರಿಗೆ ಸಹಾಯ ಮಾಡಬಹುದು ಎಂಬುದನ್ನು ಅರಿತು ಅಣ್ಣನಾಗಿರುವವರು ಮುನ್ನಡೆಯಬೇಕು. ಏಕೆಂದರೆ ಸೇವೆಯ ಹಾದಿಯಲ್ಲಿ ಪ್ರಾರ್ಥಿಸುವಂತೆ ಅಣ್ಣ ಕುಟುಂಬದವರಾಗಿರುವವರು ಬರುತ್ತಾರೆ. ಅದೇ ರೀತಿ ತಮ್ಮನಾಗಿರುವ ಕುಟುಂಬದವರು ಬರುತ್ತಾರೆ. ನೋಡಿರಿ, ತಮ್ಮ ಕುಟುಂಬದವರಾಗಿರುವವರು ಕೆಲವರು ಬಂದು ಹೇಳುತ್ತಾರೆ, ಅಕ್ಕ, ಇಂದು ನಾನು ಈ ಸ್ಥಿತಿಯಲ್ಲಿ ಇದ್ದೇನೆ ಎಂದರೆ ದೇವರ ಕೃಪೆ, ಎರಡನೆಯದಾಗಿ ನಮ್ಮ ಅಣ್ಣ ನನಗೆ ಮಾಡಿದ ಸಹಾಯ. ಏಕೆಂದರೆ ಚಿಕ್ಕ ವಯಸ್ಸಿನಿಂದಲೇ ತಂದೆ ಇಲ್ಲ. ನಾನು ಹೈಸ್ಕೂಲಿನಲ್ಲಿ ಓದುವಾಗಲೇ ನನ್ನ ತಂದೆ ತೀರಿ ಹೋದರು. ನನ್ನ ತಾಯಿ ಮನೆ ನೋಡಿಕೊಳ್ಳುತ್ತಿದ್ದರು. ಆದರೆ ನಮ್ಮ ಅಣ್ಣನೇ ಕಷ್ಟಪಟ್ಟು ಓದಿ ಒಂದು ಕೆಲಸಕ್ಕೆ ಬಂದು ನನ್ನ ಕುಟುಂಬವನ್ನು ನೋಡಿಕೊಂಡು ನನ್ನನ್ನು ಓದಿಸಿ ನನಗೆ ಈ ಕೆಲಸ ಸಿಕ್ಕಿತು. ಇಂದು ಕುಟುಂಬವಾಗಿ ನಾನು ಆಶೀರ್ವಾದವಾಗಿದ್ದೇನೆ ಎಂದರೆ ಒಂದು ದೇವರ ಕೃಪೆ, ಎರಡನೆಯದು ನನ್ನ ಅಣ್ಣನು ನನಗೆ ಮಾಡಿದ ಸಹಾಯ ಎಂದು ತಮ್ಮನ ಕುಟುಂಬದವರು ಬಂದು ಸಾಕ್ಷಿ ಹೇಳಿ ದೇವರ ನಾಮ ಮಹಿಮೆ ಪಡಿಸುತ್ತಾರೆ. ಅದೇ ರೀತಿ ನೋಡಿರಿ, ಕೆಲವು ಅಣ್ಣ ಕುಟುಂಬದವರಾಗಿರುವವರು ಏನು ಹೇಳುತ್ತಾರೆಂದರೆ, ಆ ಅಣ್ಣನ ಹೆಂಡತಿ ಅವರು ಕುಟುಂಬವಾಗಿ ಬರುವಾಗ ಹೆಂಡತಿಯ ಮಾತಾಡುತ್ತಾರೆ. ಅವರು ಹೇಳುತ್ತಾರೆ, ಮನಸ್ಸಿನಲ್ಲಿರುವ ವೇದನೆ ನಿಮಿತ್ತ ಹೇಗೆ ಮಾತಾಡುತ್ತೇವೆ, ಏನು ಹೇಳುತ್ತೇವೆ ಎಂದು ತಿಳಿಯದೆ ಅವರು ಹೇಳುತ್ತಾರೆ, ಇವರಿಂದಲೇ ಇಂದು ನಮ್ಮ ಕುಟುಂಬವು ಈ ರೀತಿ ನಾಶವಾಗಿದೆ. ಇಂದು ಕುಟುಂಬದಲ್ಲಿ ಸಮಾಧಾನವಿಲ್ಲ, ಕುಟುಂಬದಲ್ಲಿ ಆಶೀರ್ವಾದವಿಲ್ಲ. ಏಕೆಂದರೆ ನನ್ನ ಗಂಡನನ್ನು ಅವರ ಕುಟುಂಬಕ್ಕೆ ಸಹಾಯ ಮಾಡಬೇಡ ಎಂದು ನಾನು ಹೇಳಲಿಲ್ಲ, ಸಹಾಯ ಮಾಡಲಿ. ಆದರೆ ಎಲ್ಲದಕ್ಕೊಂದು ಲಿಮಿಟ್ ಇದೆಯಲ್ಲವಾ? ತಮ್ಮನಿಗೆ ಕೊಡುತ್ತೇನೆ ಎಂದು ಸಂಪಾದಿಸಿದ್ದನ್ನೆಲ್ಲ ಕೊಟ್ಟು ಬಿಡುತ್ತಾರೆ. ಇಂದು ನನ್ನ ಕುಟುಂಬ, ನನ್ನ ಮಕ್ಕಳು ಕಷ್ಟಪಡುತ್ತಿದ್ದಾರೆ. ಇಂದು ನಾವು ಎಷ್ಟೋ ಇಕ್ಕಟ್ಟಿನಲ್ಲಿ ಬದುಕುತ್ತಿದ್ದೇವೆ. ಆದರೆ ಅವರು ನನಗೆ ತಿಳಿಯದೋ ತಮ್ಮನಿಗೆ ಸಹಾಯ ಮಾಡುತ್ತಾರೆ. ಅದು ಮಾತ್ರವಲ್ಲ, ಸಹಾಯ ಮಾಡುವುದು ಮಾತ್ರವಲ್ಲ, ನಮ್ಮ ಕುಟುಂಬದ ಅವಶ್ಯಕತೆಗೆ ಮತ್ತೊಬ್ಬರ ಬಳಿ ಹೋಗಿ ಸಾಲ ತೆಗೆದುಕೊಳ್ಳುತ್ತಾರೆ. ಆದ್ದರಿಂದ ವಾಗ್ವಾದ, ಸಮಾಧಾನ ಇಲ್ಲದೆ ಇದ್ದೇವೆ ಎಂದು ಅಣ್ಣನ ಹೆಂಡತಿಯವರು ಹೇಳುತ್ತಾರೆ. ಆದ್ದರಿಂದಲೇ ಹೇಳುವಂತಹ ಕಾರ್ಯ, ದೇವರ ವಾಕ್ಯ ಹೇಳುತ್ತದೆ, ಜ್ಞಾನವಾಗಿ ನಡೆದುಕೊಳ್ಳಿರಿ, ವಿವೇಕವನ್ನು ಕಲಿತುಕೊಳ್ಳಿರಿ ಎಂದು ದೇವರ ವಾಕ್ಯ ಹೇಳುತ್ತದೆ. ಅದು ಮಾತ್ರವಲ್ಲ, ಸ್ಪಷ್ಟ ಬುದ್ಧಿಯೊಂದಿಗೆ ಇರಿ ಎಂದು ದೇವರ ವಾಕ್ಯ ಹೇಳುತ್ತದೆ. ಆದ್ದರಿಂದ ಒಂದು ಸಹಾಯ ಮಾಡಲು ಹೋಗುತ್ತೇವಾ, ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿ, ನನ್ನ ಸಹೋದರನೇ, ದೇವರೇ ನೀವು ಕೊಟ್ಟ ತಮ್ಮ, ದೇವರೇ ಸಹಾಯ ಮಾಡಬೇಕಾ ಮಾಡಬಾರ್ದ ಜ್ಞಾನವನ್ನು ನನಗೆ ಕೊಡಿರಿ, ಆ ಆಲೋಚನೆಯನ್ನು ನನಗೆ ಕೊಡಿರಿ. ದೇವರೇ, ನೀವು ನನಗೆ ಆಲೋಚನೆ ಕೊಟ್ಟರೆ ಆಲೋಚನೆ ಪ್ರಕಾರ ನಾನು ನಡೆಯಲು ಸಾಧ್ಯ. ಆ ರೀತಿ ನೀವು ದೇವರ ಸಮ್ಮುಖದಲ್ಲಿ ಕಾದಿರುವುದಾದರೆ ದೇವರು ಆ ಕಾರ್ಯದಲ್ಲಿ ನೀವು ಹೇಗೆ ಸಹಾಯ ಮಾಡಬೇಕು ಎಂಬುದನ್ನು ಸರಿಯಾಗಿ ದೇವರು ಆಲೋಚನೆ ಕೊಡುತ್ತಾರೆ. ಸರಿಯಾದ ಮಾರ್ಗದಲ್ಲಿ ನಡೆಯಬಹುದು. ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸಿ, ನಿಮ್ಮ ತಮ್ಮನು ಬರುವಾಗ ಹಣವನ್ನು ಕೊಟ್ಟು ಸಹಾಯ ಮಾಡುವಾಗ ಅವರೊಂದಿಗೆ ಸೇರಿ ನೀವು ಪ್ರಾರ್ಥಿಸಿ, ಆ ಹಣವನ್ನು ಇಟ್ಟು ನೀವು ಪ್ರಾರ್ಥಿಸಿ ಅವರ ಕರದಲ್ಲಿ ಕೊಡುವಾಗ ತೆಗೆದುಕೊಂಡು ಹೋದಂಥ ಆ ಸಹೋದರನಲ್ಲಿಯೂ ತೆಗೆದುಕೊಂಡ ಆ ಸಹೋದರನ ಹೃದಯದಲ್ಲಿ ವಂಚನೆ ಮಾಡಬಾರದು ಎಂಬ ಭಯವು ಬರುತ್ತದೆ. ಅದು ಮಾತ್ರವಲ್ಲ, ನೀವೇ ಸಹಾಯ ಮಾಡುತ್ತೀರಾ, ಆ ಹಣವನ್ನು ನೀವೇ ನಿಮ್ಮ ಸಹೋದರನೊಂದಿಗೆ ಹೋಗಬಹುದು. ಹೋಗಿ ಯಾರಿಗೆ ಎಲ್ಲಿ ಹಣದ ಸಾಲವನ್ನು ಕೊಡಬೇಕೋ ಅಲ್ಲಿ ನೀವೇ ಹೋಗಿ ಆ ಸಾಲವನ್ನು ಕೊಟ್ಟು ಕಾರ್ಯವನ್ನು ಮಾಡುವಾಗ ನಿಮಗೂ ಒಳ್ಳೆಯದು, ಅವರಿಗೂ ಒಳ್ಳೆಯದು. ಅದು ಮಾತ್ರವಲ್ಲ, ಮತ್ತೊಂದು ಕಾರ್ಯ ಏನೆಂದರೆ, ಕೆಲವು ಸಹೋದರರು ಹೆಂಡತಿಯ ಬಳಿ ಹೇಳದಂತೆ ತನ್ನ ತಮ್ಮನ ಕುಟುಂಬದವರಿಗೆ ಸಹಾಯ ಮಾಡುತ್ತಾರೆ. ಇದರ ನಿಮಿತ್ತ ಅನೇಕ ಕುಟುಂಬಗಳಲ್ಲಿ ನನಗೆ ಹೇಳಿರಬಹುದಿತ್ತಲ್ಲ ಎಂದು ಯೋಚಿಸುತ್ತಾರೆ.
ಆದ್ದರಿಂದಲೇ ಹೇಳುತ್ತೇನೆ, ಅಣ್ಣನ ಸ್ಥಾನದಲ್ಲಿರುವವರು, ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ಪ್ರೀತಿಯ ಸಹೋದರನೇ, ನೀವು ಯಾವ ಕಾರ್ಯವನ್ನು ನಿಮ್ಮ ಹೆಂಡತಿ ಬಳಿ ಮರೆಮಾಡದೆ ಪ್ರಾರ್ಥನೆಯೊಂದಿಗೆ ಕಾರ್ಯಗಳನ್ನು ಹಂಚಿಕೊಳ್ಳಿರಿ. ನಿಮ್ಮ ತಮ್ಮ ಕುಟುಂಬಸ್ಥರು ಯಾವ ಕಾರ್ಯದಲ್ಲಿ ಇದ್ದಾರೋ ಆ ಕಾರ್ಯವನ್ನು ಪ್ರಾರ್ಥನೆಯೊಂದಿಗೆ ನಿಮ್ಮ ಹೆಂಡತಿ ಬಳಿ ಹೇಳುವಾಗ ಆಗ ಅದನ್ನು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಅದು ಮಾತ್ರವಲ್ಲ, ಅವರು ಅರ್ಥ ಮಾಡಿಕೊಳ್ಳದ ಸ್ಥಿತಿಯಲ್ಲಿದ್ದಾರೆಂದರೆ, ನನ್ನ ಹೆಂಡತಿ ಬಳಿ ಹೇಳಿದರೆ ವಾಗ್ವಾದವಾಗುತ್ತದೆ, ಆದ್ದರಿಂದ ನನ್ನ ಹೆಂಡತಿ ಬಳಿ ಹೇಳದಂಥ ಪರಿಸ್ಥಿತಿಯಲ್ಲಿದ್ದೇನೆ. ಅಂತಹ ಪರಿಸ್ಥಿತಿಯಲ್ಲಿ ಒಂದು ವೇಳೆ ನಿಮ್ಮ ಕುಟುಂಬದ ಪರಿಸ್ಥಿತಿ ಇದೆ ಎಂದರೆ, ನೀವು ದೇವರ ಸಮ್ಮುಖದಲ್ಲಿ 2-3 ಬಾರಿ ಪ್ರಾರ್ಥಿಸಿ ದೇವರ ಪ್ರೀತಿಯನ್ನು ಕುರಿತು ನಿಮ್ಮ ಹೆಂಡತಿಯ ಬಳಿ ಮಾತನಾಡಿರಿ. ಕುಟುಂಬ ಪ್ರಾರ್ಥನೆಯಲ್ಲಿ ಆ ಕಾರ್ಯವನ್ನಿಟ್ಟು ಪ್ರಾರ್ಥಿಸಿ ನೀವು ಮುನ್ನಡೆಯುವಾಗ ಅವರಲ್ಲಿ ಒಂದು ಬದಲಾವಣೆಯನ್ನು ಕರ್ತನು ಕೊಡುತ್ತಾನೆ. ಅದು ಮಾತ್ರವಲ್ಲ, ಕೆಲವು ಸಮಯದಲ್ಲಿ ಅಣ್ಣನಾಗಿರುವ ನೀವು ಹೋಗಿ ನಿಜವಾಗಿ ನಿಮ್ಮ ತಮ್ಮನು ಅವಶ್ಯಕತೆಯಲ್ಲಿ ಇದ್ದಾರೆ ಎಂದು ವಿಚಾರಿಸಬೇಕು. ಮತ್ತು ತಮ್ಮ ಅಣ್ಣನ ಬಳಿ ತೆಗೆದುಕೊಂಡು ಹೋಗಿರುವ ಹಣವನ್ನು 1 ತಿಂಗಳಿನಲ್ಲಿ ಇಲ್ಲ 2 ತಿಂಗಳಿನಲ್ಲಿ ಕೊಟ್ಟು ಬಿಡುತ್ತೇನೆ ಎಂದು ಹೇಳಿರಬಹುದು. ಅವರು ಹೇಳುವ ಆ ಮಾತಿನಲ್ಲಿ ಸರಿಯಾಗಿ ಉತ್ತಮವಾಗಿ ನಡೆದುಕೊಳ್ಳುತ್ತಾರಾ? ಅದನ್ನು ನೀವು ಖಂಡಿತವಾಗಿ ಗಮನಿಸಬೇಕು. ಏಕೆಂದರೆ ಅಣ್ಣ ತಾನೇ ಮತ್ತೆ ಹೋಗಿ ಕೇಳಿದರೂ ಹಣ ಕೊಡುತ್ತಾರೆ ಎಂದು ತಮ್ಮ ಆದವನು ಅಧಿಕಾರದಿಂದ ಬರಬಹುದು. ಅವರು ಕೊಡುತ್ತೇನೆ, ಮತ್ತೆ ತಿರುಗಿಸಿ ಕೊಡುತ್ತೇನೆ ಎಂದು ಹೇಳಿ ಮತ್ತೆ ಕೊಡದೆ ಬಂದು ಕೇಳುವಾಗ ಅವರ ನಿಜವಾದ ಸ್ಥಿತಿ ನೀವು ಅವರ ಮೂಲಕ ಮಾತ್ರ ತಿಳಿದುಕೊಂಡರೆ ಸಾಲದು. ನಿಜವಾಗಲೂ ಅವರು ಹಣವನ್ನು ಮತ್ತೆ ತಿರುಗಿಸಿ ಕೊಡಲಾಗದ ಪರಿಸ್ಥಿತಿಯಲ್ಲಿ ಇದ್ದಾರಾ ಎಂಬುದನ್ನು ನೀವು ಅಲ್ಲಿಗೆ ಹೋಗಿ ತಿಳಿದುಕೊಂಡು ಅದಾದ ನಂತರ ಮತ್ತೆ ಸಹಾಯ ಮಾಡಬಹುದಾ ಇಲ್ಲವಾ ಎಂಬುದನ್ನು ನೀವು ನೋಡಿ ಪ್ರಾರ್ಥಿಸಿ ನೀವು ಮುನ್ನಡೆಯಬೇಕು. ಆದ್ದರಿಂದ ನೀವು ಮತ್ತೆ ಮತ್ತೆ ಕೊಡಬೇಕಾದ ಪರಿಸ್ಥಿತಿಯಲ್ಲಿ ಕಂಡುಬಂದರೆ ನೀವು ನಿಜವಾಗಿ ತಮ್ಮನ ಕಷ್ಟ ಏನೆಂದು ಅದನ್ನು ಯೋಚಿಸಿ ವಿಚಾರಿಸಿ ತಿಳಿದುಕೊಳ್ಳಬೇಕು. ಏಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ಅಧಿಕವಾದ ಕರುಣೆ ಕೇಡನ್ನು ಉಂಟು ಮಾಡುತ್ತದೆ ಎಂದು ದೇವರ ವಾಕ್ಯ ಹೇಳುತ್ತದೆ. ಆದ್ದರಿಂದ ನೀವು ವಿವೇಕವಾಗಿ ನಡೆದುಕೊಳ್ಳಿರಿ. ದೇವರು ಮಾರ್ಗ ಮಾಡುತ್ತಾರೆ, ನಿಮ್ಮನ್ನು ನಡೆಸುತ್ತಾರೆ. ಮತ್ತು ದೇವರ ವಾಕ್ಯ ಈ ರೀತಿ ಹೇಳುತ್ತದೆ, ದೇವರು ನಮಗೆ ಕೊಟ್ಟಿರುವುದು ಬಲ, ಪ್ರೀತಿ, ಶಿಕ್ಷಣದ ಆತ್ಮ. ಕರ್ತನ ಸಮ್ಮುಖದಲ್ಲಿ ಅಭಿಷೇಕಕ್ಕಾಗಿ ನೀವು ಕೇಳಿರಿ. ದೇವರೇ ನಿಮ್ಮ ಮಹಿಮೆಯನ್ನು ಕೊಡಿ ಎಂದು ಕೇಳಿರಿ. ಆ ದೇವರ ಆತ್ಮದ ಅಭಿಷೇಕವನ್ನು ಹೊಂದಿಕೊಳ್ಳಬೇಕು. ಅಣ್ಣನ ಸ್ಥಾನದಲ್ಲಿ ಇದು ಕಾರ್ಯಕ್ರಮ ನೋಡುತ್ತಿರುವವರೇ, ಆ ಅಭಿಷೇಕವನ್ನು ಆತ್ಮವನ್ನು ನೀವು ಹೊಂದಿಕೊಳ್ಳುವುದಾದರೆ ಕರ್ತನ ಆತ್ಮನು ನಿಮ್ಮನ್ನು ಸುಂದರವಾಗಿ ಬೋಧಿಸುತ್ತಾರೆ. ಆತನು ಆಲೋಚನೆ ಕೊಡುವಂಥ ದೇವರು. ಪರಿಶುದ್ಧಾತ್ಮನ ಆಳ್ವಿಕೆಯಲ್ಲಿ ನೀವು ಪೂರ್ಣವಾಗಿ ಇದ್ದರೆ, ನಿಮ್ಮ ತಮ್ಮ ನಿಮ್ಮನ್ನು ವಂಚಿಸುವುದಕ್ಕೆ ಬಂದರೂ ಸಹ ಅವರು ಅವಮಾನಪಟ್ಟೆ ಹಿಂದಕ್ಕೆ ಹೋಗುತ್ತಾರೆ. ಏಕೆಂದರೆ ಅವರು ನಿಮ್ಮನ್ನು ವಂಚಿಸುವುದಕ್ಕೆ ಬಂದರೂ ಎಲ್ಲ ರಹಸ್ಯವನ್ನು ದೇವರು ನಿಮಗೆ ತಿಳಿಸುತ್ತಾರೆ. ಅವರು ಎಂತಹ ಪರಿಸ್ಥಿತಿಯಲ್ಲಿ ಬರುತ್ತಾರೆ, ಅವರು ಎಂತಹ ಯೋಚನೆಯಲ್ಲಿ ಬರುತ್ತಾರೆ, ಎಲ್ಲವನ್ನು ಸುಂದರವಾಗಿ ಬೋಧಿಸಿ ನಡೆಸುವಂತಹ ಪರಿಶುದ್ಧಾತ್ಮನ ಆ ಅನುಭವವನ್ನು ಖಂಡಿತ ಹೊಂದಿಕೊಳ್ಳಬೇಕು. ಆ ಅನುಭವ ಇರುವಾಗಲೇ ಈ ದುಷ್ಟ ಕಾಲದೊಳಗೆ ಮನುಷ್ಯರ ಮಾತಿಗೆ ಮೋಸ ಹೋಗದಂತೆ ನಾವು ಜ್ಞಾನದಿಂದ ವಿವೇಕದಿಂದ ನಡೆದುಕೊಳ್ಳುವಂತೆ ದೇವರ ಆತ್ಮನು ಸಹಾಯ ಮಾಡುತ್ತಾರೆ. ಆಗ ಒಂದು ವೇಳೆ ವಂಚಿಸುವಂಥ ತಮ್ಮನು ಬಂದರೂ ಸಹ ಅವರು ಅವಮಾನಪಟ್ಟು ಹೋಗುವಂತೆ ಕರ್ತನು ನಿಮ್ಮೊಂದಿಗೆ ಮಾತಾಡುತ್ತಾರೆ. ಅವರು ನಿಮ್ಮನ್ನು ಮೋಸಗೊಳಿಸಲಾಗುವುದಿಲ್ಲ. ಯಾವ ಮನುಷ್ಯನು ಮೋಸಗೊಳಿಸಲಾಗುವುದಿಲ್ಲ. ಯಾವ ತಮ್ಮನು ನಿಮ್ಮನ್ನು ಮೋಸಗೊಳಿಸಲು ಆಗುವುದಿಲ್ಲ. ಆದ್ದರಿಂದ ಅಣ್ಣನ ಸ್ಥಾನದಲ್ಲಿ ಕಾರ್ಯಕ್ರಮ ನೋಡುತ್ತಿರುವ ನೀವು ತಮ್ಮನಿಗೆ ನೀವು ಸಹಾಯ ಮಾಡಬೇಕು. ದೇವರ ವಾಕ್ಯದ ಪ್ರಕಾರ ಅದನ್ನು ದೇವರ ಸಮ್ಮುಖದಿಂದ ಜ್ಞಾನವನ್ನು ವಿವೇಕವನ್ನು ಹೊಂದಿಕೊಂಡು ಸಹಾಯ ಮಾಡಬೇಕು. ಅಭಿಷೇಕದೊಂದಿಗೆ ದೇವರ ಆಳ್ವಿಕೆಯಲ್ಲಿ ದೇವರ ಪ್ರಸನ್ನತೆಗೆ ಒಪ್ಪಿಸಿಕೊಟ್ಟು ನೀವು ನಿಮ್ಮ ಸಹೋದರನಿಗೆ ತಮ್ಮನಿಗೆ ಸಹಾಯ ಮಾಡಲು ಹೋಗಿರಿ. ಕರ್ತನು ಸುಂದರವಾಗಿ ನಿಮ್ಮನ್ನು ನಡೆಸುತ್ತಾರೆ, ನಿಮ್ಮನ್ನು ಬೋಧಿಸಿ ನಡೆಸುತ್ತಾರೆ. ಕರ್ತನು ನಿಮ್ಮೊಂದಿಗೆ ಇದ್ದು ಮುನ್ನಡೆಯುತ್ತಾರೆ. ಒಂದು ವೇಳೆ ನಿಮ್ಮ ತಮ್ಮ ನಿಮ್ಮನ್ನು ವಂಚಿಸುವವನಾಗಿದ್ದರೂ ಸಹ ನಿಮ್ಮೊಳಗೆ ಇರುವ ಪರಿಶುದ್ಧಾತ್ಮನು ನಿಮ್ಮೊಂದಿಗೆ ಮಾತನಾಡಿ ನಿಮ್ಮ ತಮ್ಮನ ರಕ್ಷಣೆ ಹೊಂದುವುದಕ್ಕೆ ಕಾರಣನಾಗುತ್ತಾನೆ. ದೇವರಿಗೆ ಭಯಪಡುವ ಭಯವನ್ನು ಉಂಟು ಮಾಡುತ್ತಾರೆ. ನಿಮ್ಮ ಮಾತಿನ ಮೂಲಕ ನಿಮ್ಮ ತಮ್ಮನು ರಕ್ಷಣೆ ಹೊಂದುತ್ತಾನೆ. ಅದು ಮಾತ್ರವಲ್ಲ, ನಿಮ್ಮ ತಮ್ಮನಲ್ಲಿಯೂ ಸಹ ಸರಿಯಾಗಿ ಸಂಪಾದಿಸಬೇಕು. ನಾವು ನಮ್ಮ ಕುಟುಂಬವನ್ನು ನಮ್ಮ ಸಂಪಾದನೆಯಲ್ಲೇ ನಡೆಸಬೇಕು ಎಂಬ ಒಂದು ಸಮರ್ಪಣೆ ಬರುತ್ತದೆ, ಒಂದು ದಾಹ ಬರುತ್ತದೆ.
ಆದ್ದರಿಂದ ಅಂಥ ಅಭಿಷೇಕವನ್ನು ಹೊಂದಿಕೊಳ್ಳಿರಿ. ಕರ್ತನು ಸುಂದರವಾಗಿ ನಿಮ್ಮನ್ನು ನಡೆಸುತ್ತಾರೆ. ನಿಮ್ಮ ಮೂಲಕ ನಿಮ್ಮ ಕುಟುಂಬವು, ನಿಮ್ಮ ಸಹೋದರನ ಕುಟುಂಬವನ್ನು ದೇವರು ಆಶೀರ್ವದಿಸುವಂತೆ ದೇವರು ಕೃಪೆ ಮಾಡುತ್ತಾರೆ. ಅಂತಹ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ, ಅಂತಹ ಒಂದು ಮಾರ್ಗವನ್ನು ಹೊಂದಿಕೊಳ್ಳುವಂತೆ ನಾವೆಲ್ಲರೂ ಪ್ರಾರ್ಥಿಸೋಣ. ಸ್ತೋತ್ರ ಮಾಡುತ್ತೇವಪ್ಪ, ಸ್ತೋತ್ರ 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 ಮಾಡುತ್ತೇವೆ ನಿಮಗೆ ದೇವರೇ. ಹೃದಯ ಆಳದಿಂದ ವಂದನೆ ಸಲ್ಲಿಸುತ್ತೇವಪ್ಪ. ಈ ದಿನಕ್ಕಾಗಿ ವಂದನೆ ಅಪ್ಪ. ಅಣ್ಣನು ತಮ್ಮನಿಗೆ ಸಹಾಯ ಮಾಡಬೇಕೆಂಬ ನಿಮ್ಮ ವಾಕ್ಯದ ಪ್ರಕಾರ ದೇವರೇ ನೀವು ಕೊಟ್ಟಂಥ ಆಲೋಚನೆಗಾಗಿ ವಂದನೆ ಅಪ್ಪ. ಈಗಲೇ ಅಣ್ಣನ ಸ್ಥಾನದಲ್ಲಿದ್ದು ನನ್ನೊಂದಿಗೆ ಸೇರಿ ಪ್ರಾರ್ಥಿಸುತ್ತಿರುವ ಒಬ್ಬೊಬ್ಬರನ್ನು ನೀವು ಮುಟ್ಟಿರಿ ದೇವರೇ. ಒಬ್ಬೊಬ್ಬರಿಗೂ ಜ್ಞಾನವನ್ನು ಕೊಡಿರಿ ದೇವರೇ. ತಮ್ಮನಿಗೆ ಹೇಗೆ ಸಹಾಯ ಮಾಡಬೇಕು, ಯಾವ ಪರಿಸ್ಥಿತಿಯಲ್ಲಿ ಸಹಾಯ ಮಾಡಬೇಕು, ಹೇಗೆ ನಡೆದುಕೊಳ್ಳಬೇಕೆಂಬ ಜ್ಞಾನ ವಿವೇಕವನ್ನು ಕೊಡಿರಿ ಅಪ್ಪ. ಜ್ಞಾನದ ಆತ್ಮನ್ನು ಅಪ್ಪ ಈ ಸಮಯದಲ್ಲಿ ನೀವು ಒಬ್ಬೊಬ್ಬರನ್ನು ಅಭಿಷೇಕಿಸಿರಿ ಅಪ್ಪ. ಜ್ಞಾನವನ್ನು ನೀವು ಕೊಡಿರಿ, ವಿವೇಕದಿಂದ ನಡೆದುಕೊಳ್ಳುವಂಥ ಜ್ಞಾನವನ್ನು ಕೊಡಿರಿ. ಅದೇ ರೀತಿ ತಮ್ಮನ ಸ್ಥಾನದಲ್ಲಿದ್ದು ಕಾರ್ಯಕ್ರಮ ನೋಡುತ್ತಿರಬಹುದು ದೇವರೇ. ಅಪ್ಪ, ಅಣ್ಣನ ಸಹಾಯವನ್ನು ಎದುರು ನೋಡಬಹುದಪ್ಪ. ನಾನು ಸಂಪಾದನೆ ಮಾಡಬೇಕು, ನಾನು ಕುಟುಂಬವನ್ನು ನಡೆಸಬೇಕೆಂಬ ಒಂದು ದಾಹವನ್ನು ಒಬ್ಬೊಬ್ಬರಿಗೂ ನೀವು ಕೊಡಿರಿ ದೇವರೇ. ಅಂತಹ ಒಂದು ಮಾರ್ಗವನ್ನು ಅವರಿಗೆ ನೀವು ತೆರೆದು ದೇವರೇ, ತಮ್ಮನ ಕುಟುಂಬದವರು ಬಾಳುವಂತೆ, ಅಭಿವೃದ್ಧಿ ಹೊಂದುವಂತೆ ಕರ್ತನೆ ನಾವು ನಿಮ್ಮ ಬಳಿ ಪ್ರಾರ್ಥಿಸುತ್ತಿದ್ದೇವಪ್ಪ ದೇವರೇ. ಅಣ್ಣನ ಕುಟುಂಬದವರಾಗಿರಬಹುದು, ಇಲ್ಲ ತಮ್ಮನ ಕುಟುಂಬದವರಾಗಿರಬಹುದು. ಅಣ್ಣ ತಮ್ಮನನ್ನು ಎಲ್ಲರನ್ನು ನಿಮ್ಮ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇನೆ. ನಿಮ್ಮ ವಾಕ್ಯದ ಪ್ರಕಾರ ಅವರನ್ನು ನಡೆಸಿರಿ. ನಿಮ್ಮ ವಾಕ್ಯದ ಪ್ರಕಾರ ಒಬ್ಬೊಬ್ಬರನ್ನು ಆಶೀರ್ವದಿಸಿ ಘನಪಡಿಸಬೇಕಾಗಿ ಪ್ರಾರ್ಥಿಸುತ್ತೇನೆ ಅಪ್ಪ. ನೀವು ಜವಾಬ್ದಾರಿ ತೆಗೆದುಕೊಂಡಿದ್ದಕ್ಕಾಗಿ ವಂದನೆ. ನಿಮ್ಮ ನಾಮ ನಿರಂತರವಾಗಿ ಮಹಿಮೆ ಹೊಂದಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಕರ್ತನ ನಾಮ ಮಹಿಮೆ ಪಡುವಂತೆ. ಕರ್ತನು ನಿಮ್ಮೊಂದಿಗೆ ಮಾತಾಡಿದ್ದಾರೆ. ಅಣ್ಣನ ಸ್ಥಾನದಲ್ಲಿದ್ದು ಕಾರ್ಯಕ್ರಮ ನೋಡುತ್ತಿರುವ ಪ್ರೀತಿಯ ಸಹೋದರನೇ, ದೇವರ ವಾಕ್ಯದ ಪ್ರಕಾರ ಪ್ರಾರ್ಥಿಸಿರಿ. ಅಭಿಷೇಕದೊಂದಿಗೆ ದೇವರ ವಾಕ್ಯದಂತೆ ನಡೆದುಕೊಳ್ಳಿರಿ. ನಿಮ್ಮ ಮೂಲಕವಾಗಿ ದೇವರ ನಾಮ ಮಹಿಮೆ ಪಡುತ್ತದೆ. ಆಮೇನ್. ಪ್ರಿಯರಾದವರೇ, ಈ ದಿನದ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿತ್ತೆಂದು ನಾವು ನಂಬುತ್ತೇವೆ. ನೀವು ಹೊಂದಿಕೊಂಡಂತಹ ಮೇಲುಗಳನ್ನ, ಆಶೀರ್ವಾದಗಳನ್ನ ನಮಗೆ ತಿಳಿಯಪಡಿಸಲು ಮರೆಯಬೇಡಿ. ನಿಮ್ಮ ಪ್ರಾರ್ಥನಾ ಮನವಿಗಳು ಏನೇ ಆಗಿದ್ದರೂ ದೂರವಾಣಿಯ ಮೂಲಕ, ಇಮೇಲ್ ಮೂಲಕ ತಿಳಿಯಪಡಿಸಿರಿ. ನಿಮಗಾಗಿ ಪ್ರಾರ್ಥಿಸಿ ಆಲೋಚನೆ ಕೊಡಲು ಸಹೋದರ ಮೋಹನ್ ಸಿ ಲಾಜರಸ್ ಅವರು ಮತ್ತು ದೇವ ಸೇವಕರುಗಳು ಸಿದ್ಧರಾಗಿದ್ದಾರೆ. ಶನಿವಾರ ಮತ್ತು ಭಾನುವಾರ ಪ್ರಸಾರವಾಗುವ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವನ್ನು ಕುಟುಂಬವಾಗಿ ನೋಡಲು ಮರೆಯಬೇಡಿ. ಪುನಃ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಸಂಧಿಸೋಣ. ಅದುವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ. For further details and prayer support, Jesus Redeems Ministries, Nalamavadi, Thoothukudi District, 628-211. Our phone number 080-3545-4545. God bless you.